ನಮ್ಮ ಫ್ಯಾಮಿಲಿ ಫ್ರೆಂಡೇ ಒಂದು ಹುಡುಗ ಇದ್ದಾನೆ. ಅವನು ಬಡ್ಡಿಗೆ ಕೊಡ್ತಾಯಿದ್ದ. ಭಾಳ ಜನ ತೊಗೊತಾಯಿದ್ರು ಅವನ ಹತ್ರ. ಒಂದಿನ ಏನಾಯಿತು ಪಾಪ, ಅವನ ಮಗ ಇದ್ದಾನೆ, 10 to 12 ಇಯರ್ಸ್ ಇರ್ಬೋದು. ಬೆಳಗ್ಗೆ ಎಲ್ಲೋ ಕರಾಟೆ ಕ್ಲಾಸ್ ಎಲ್ಲೋ ಹೋಗ್ತಾ ಅವ್ರ ಅಕ್ಕ ಅವನಿಗೆ ಬಿಡೋಕ್ಕೆ ಹೋಗಿದ್ರು. ಅಲ್ಲೇ ಆಕ್ಸಿಡೆಂಟಾಗಿ ಪಾಪ ಅವನಿಗೆ ಭಾಳ ಸೀರಿಯಸ್ ಇಂಜುರೀಸ್ ಆಗಿ ಒಂದು ವಾರ ಅವನು ಹಾಸ್ಪಿಟಲಲ್ಲಿ SDM ಹಾಸ್ಪಿಟಲಲ್ಲಿ ಭಾಳ ಸೀರಿಯಸ್ ಆಗಿದ್ದ ಪಾಪ. ಇವನು ಪಾಪ ಪ್ರೇಯರ್ ಮಾಡ್ತಾಯಿದ್ದ, ನನಗಾದರೂ ತಗೋ ನನ್ನ ಮಗನನ್ನು ಮತ್ತೆ ನನಗೆ ಕೊಡು ಅಂತ ಅಷ್ಟು ಪ್ರೇಯರ್ ಮಾಡಿ ಬಹಳ ಹತ್ತಿದ. ನಾವೆಲ್ಲ ಹೋಗಿ ನೋಡಿ ಬಂದ್ವಿ, ನಮಗೂ ಭಾಳ ಬೇಜಾರಾಯಿತು. ಆದರೆ ಆ ಹುಡುಗ ಉಳಿಲಿಲ್ಲ. ಅವ್ರಿಗೆ ಒಬ್ಬನೇ ಮಗ ಇದ್ದ, ಅವ್ರಿಗೆ ಹೆಣ್ಮಕ್ಳು ಕೂಡ ಇದ್ದರು. ಆದರೆ ಅವಾಗ ಎಲ್ಲರೂ ಏನಂತ ಇದ್ರು ಅಂದರೆ, ಅನ್ಯಾಯವಾಗಿ ಬಡ್ಡಿ ದುಡ್ಡು ತಿಂದಿದ್ದಾನೆ, ಅದಕ್ಕೆ ಹೀಗಾಯಿತು ಅಂತ ಹೇಳಿದ್ರು. ಎಷ್ಟು ಅನ್ಯಾಯ ಅಲ್ವಾ ಮನುಷ್ಯರು. ಅವನೇ ಎಲ್ಲರಿಗೆ ಹೆಲ್ಪ್ ಮಾಡಿರ್ತಾನೆ, ಅವನ ಹತ್ರನೇ ಅವಸರಕ್ಕೆ ದುಡ್ಡು ತೊಗೊಂಡಿರ್ತಾರೆ, ಬೇರೆ ಎಲ್ಲೂ ಸಿಕ್ಕಿರೋದಿಲ್ಲ ಪಾಪ. ಅಂಥ ಟೈಮಲ್ಲಿ ಅವನಿಗೆ ಧೈರ್ಯ ಹೇಳೋದು ಬಿಟ್ಟು ಮತ್ತು ಅವನಿಗೆ ಅಂತ ಎಲ್ಲ ಮಾತಂತ ಇದ್ರು. ನಾನು ಅಲ್ಲಿ ಹೋದಾಗ ಕೇಳಿಸ್ಕೊಂಡೆ. ಇಂಥ ಜನರು ಕೂಡ ಇರ್ತಾರೆ ನೋಡಿ.